ನಮಸ್ತೆ ಗೆಳೆಯರೆ. ಮಹಾಭಾರತದ ಸಮಯ 5,000 ವರ್ಷಗಳ ಹಿಂದೆ ಪಾಂಡವರಿಗೆ 5 ಗ್ರಾಮಗಳನ್ನು ರಚಿಸಬೇಕಾಗಿ ಬಂತು. ಅವುಗಳಲ್ಲಿ ಒಂದು ಸ್ವಸ್ತಿಕ ನಗರ. ಅದನ್ನ ರೂಪಿಸಲು ಕೃಷ್ಣ ಪರಮಾತ್ಮ ಮಯನನ್ನು, ದೇವತೆಗಳ ಶಿಲ್ಪಿ, ದೇವತೆಗಳ ಆರ್ಕಿಟೆಕ್ಟ್ ಮಯಾಸುರನನ್ನು ಕರೆಸುತ್ತಾನೆ. ಆತನಿಗೆ ಹೇಳುತ್ತಾನೆ, ಭೂಮಿಯ ತಿರುಗುವಿಕೆಯ ಇಂದ ಆಗುವ ರೇಖೆಗಳಿಗನುಸಾರವಾಗಿ ಒಂದು ಸ್ವಸ್ತಿಕ ಹಳ್ಳಿಯನ್ನ, ಒಂದು ಸ್ವಸ್ತಿಕ ನಗರವನ್ನ ನಿರ್ಮಾಣ ಮಾಡು. ಬ್ರಹ್ಮಾಂಡದೊಳಗಡೆ ಅದು ಏಕವಾಗಿರಬೇಕು. ಅದು ಸ್ವಸ್ಥ ಕೊಡುವ ಯಂತ್ರ, ಸ್ವಾಸ್ಥ್ಯ ಕೊಡುವ ಯಂತ್ರವಾಗಿರಬೇಕು. ಅಲ್ಲಿ ವಾಸಿಸುವವರಿಗೆ, ಅಲ್ಲಿ ರಾಜನಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕನು ಅವರ ಕೆಲಸಕ್ಕನುಸಾರವಾಗಿ ಇರಬೇಕು. ಅಂಥ ನಗರ ನಿರ್ಮಾಣ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ರೂಪುರೇಷೆಗಳನ್ನ ಕೃಷ್ಣನೇ ಹೇಳ್ತಾನೆ ಮಯನಿಗೆ. ಹಾಗೆ ನಾವು ಈವಾಗ ಅನೇಕ ಎತ್ತರದ ಬಹುಮಹಡಿ ಆಕಾಶ ಮುಟ್ಟುವ ಕಟ್ಟಡಗಳನ್ನು ನೋಡಿರಬಹುದು. ಆದರೆ 5,000 ವರ್ಷಗಳ ಹಿಂದೆ ಆ ರೀತಿ ಕಟ್ಟಡಗಳನ್ನು ಕಟ್ಟಲಾಯಿತು. ಆ ಊರಿನ ಆ ಶಿಲ್ಪಕಲೆಯನ್ನ ಈ ಸ್ವಸ್ತಿಕ ನಗರ, ಸ್ವಸ್ತಿಕ ಯಂತ್ರದಲ್ಲಿ ನಿರ್ಮಾಣ ಮಾಡಿ ತೋರಿಸಲು ಮಾಡಿದ ಪ್ರಯತ್ನ ಇದು. ಇವೆಲ್ಲ ಕಟ್ಟಡಗಳ ನಡುವಿನ ಓಡಾಟದ ಜಾಗ ನೋಡಿ. ಇದು ಮಧ್ಯದಲ್ಲಿ ದೇವತೆಗಳ ಜಾಗ, 9ನೇಯ ಒಂದು ಭಾಗ ಬ್ರಹ್ಮನ ಭಾಗ, ಬ್ರಹ್ಮಸ್ಥಾನ, ಬ್ರಹ್ಮನಿರುವ ಜಾಗ. ಇಲ್ಲಿ ದೇವತೆಗಳ ಪೂಜೆಗಳು ನಡೆಯುತ್ತಿತ್ತು. ಅದರ ಪಶ್ಚಿಮಕ್ಕೆ ಆ ಊರಿನ ರಾಜ ನೆಲೆಸುತ್ತಿದ್ದ. ಅದರ ದಕ್ಷಿಣಕ್ಕೆ ಮಂತ್ರಿವರ್ಗ ನೆಲೆಸುತ್ತಿತ್ತು. ಅದರ ಉತ್ತರಕ್ಕೆ ಖಜಾಂಚಿಗಳು ನೆಲೆಸುತ್ತಿದ್ದರು. ಅದರ ಪೂರ್ವಕ್ಕೆ ಪೂರಾ ಸೇನಾಪತಿಯಿಂದ ಹಿಡಿದು ಎಲ್ಲ ಸೇನೆಯ ಆಶ್ರಯ ತಾಣವಾಗಿತ್ತು ನೋಡಿ. ಇದಾದ ನಂತರ ವ್ಯಾಪಾರಿಗಳು, ಸಹಾಯಕರು, ಹೀಗೆ 4 ರೀತಿಯ ಜನರು ಊರಿನಲ್ಲಿ ಒಟ್ಟಿಗೆ ಇರುವಾಗ ಶತ್ರು ನುಗ್ಗಲಾಗದೆ ಆಗುತ್ತದೆ. ಅದಕ್ಕೆ ಈ ರೀತಿ ಕಟ್ಟಿದ್ದರಿಂದ ಯುದ್ಧ ಮಾಡಲಾಗದ ನಗರ ಅಯೋಧ್ಯ ಅಂತ ಅನ್ನಿಸ್ಕೊಳ್ತು. ಅಯೋಧ್ಯೆ ಹೆಸರಲ್ಲೇ ಅವಧ ಅಂತ. ಅದನ್ನು ಯಾರೂ ಯುದ್ಧ ಮಾಡಲು ಸಾಧ್ಯವಿಲ್ಲ. ಈ ರೀತಿ ಕಟ್ಟಡ ಇದ್ದಾಗ ಶತ್ರುಗಳು ಒಳನುಗ್ಗುವುದು ಇಂಪಾಸಿಬಲ್ ನೋಡಿ. ಇಲ್ಲಿ ಹೋಗಿ ಇಲ್ಲಿ ಟರ್ನ್ ಆಗ್ಬೇಕು, ಆನೆಗಳಿಂದ ಮುರಿಯೋಕ್ಕಾಗಲ್ಲ. ಇದು ಬೀಳದ ಕಟ್ಟಡಗಳು ಕಟ್ಟಿದ್ರು. ಅವಾಗ ಎತ್ತರಕ್ಕೆ ಅವರು ದುಬೈಯಲ್ಲಿದೆಯಲ್ಲ ಆ ರೀತಿ ಕಟ್ಟಡ ಕಟ್ಟಲು ಯೋಗ್ಯರಾಗಿದ್ರು. ಆದ್ರೆ ಅವರು ಒಂದು ನಿಯಮ ಪಾಲಿಸ್ತಿದ್ರು, ವೃಕ್ಷಕ್ಕಿಂತ ಎತ್ತರ ಕಟ್ಟಡ ಇರಬಾರ್ದು ಅಂತ. ಅತ್ಯಂತ ಎತ್ತರದ ತೆಂಗಿನ ಮರ ಮತ್ತೆ ಆಕಾಶ ಮಲ್ಲಿಗೆ ವೃಕ್ಷಗಳಿಗಿಂತ ಕಡಿಮೆ ಎತ್ತರದಲ್ಲಿ ಸುಮಾರು 12 ಅಂತಸ್ತಿನ ಕಟ್ಟಡ ಬಿಟ್ರೆ ಅದಕ್ಕೆ ಮೇಲೆ ಏರ್ತಾ ಇರ್ಲಿಲ್ಲ. ಕೈಲಾಗ್ಲಿಲ್ಲ ಅಂತಲ್ಲ, ಅಲ್ಲಿ ನಾವು 12 ಅಂತಸ್ತಿನ ಕಟ್ಟಡಕ್ಕಿಂತ ಎತ್ತರದ ಜಾಗದಲ್ಲಿ ವೃಕ್ಷಗಳು, ಎಲೆಗಳು ಕೂಡ ಇರೋದಿಲ್ಲ. ಹಾಗಾಗಿ ಪ್ರಾಣವಾಯು ಸಿಗೋದಿಲ್ಲ, ಅನಾರೋಗ್ಯ ಬರುತ್ತೆ ಅಂತ ಆ ಕಾಲದಲ್ಲಿ ಹಾಗೆ ನಿರ್ಧಾರ ಮಾಡಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಈ ಥಿಯರಿ. ಅದಕ್ಕೆ ಪರೀಕ್ಷಿತ ಮಹಾರಾಜರನ್ನ ಜಲಕೋಟೆಯನ್ನು ಮಾಡಿ ಹಾವಿನಿಂದ ರಕ್ಷಣೆ ಮಾಡಲು ಮಾಡಿದ ಆ ಸ್ತಂಭ, ಜಲಸ್ತಂಭ ಕೂಡ 12 ಅಂತಸ್ತೇ ಇತ್ತು. ತೆಂಗಿನ ಮರದ ಎತ್ತರಕ್ಕಿಂತ ಕಡಿಮೆ ಇತ್ತು. ಎಂತ ಅದ್ಭುತವಾದ ವಿಚಾರ ಇದು ನೋಡಿ, ಹೆಂಗಿದೆ ಇದು ಅಂತ. ಈ ಕಟ್ಟಡಗಳು ಹಿಂದಿನ ಕಾಲದಲ್ಲಿ ಹೆಂಗಿರ್ತಿತ್ತು ಅನ್ನೋದನ್ನ ಪುನರ್ ರಚಿಸಿ ನಿಮಗೆ ತೋರಿಸಲಾಗಿದೆ ಗೆಳೆಯರೆ. ನೋಡಿ, ಸ್ವಸ್ತಿಕಾ ನಗರ. ಇದು ಸುತ್ತಲೂ ಕಂದರದ ಹಾಗೆ ನಿರ್ಮಾಣ ಮಾಡಿಕೊಂಡು ಇದು ಬ್ರಹ್ಮಾಂಡವನ್ನ ಚಿತ್ರಿಸುವ ಕಿರಣಗಳನ್ನು ತೋರಿಸಿ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಒಳಗಡೆಯವರ ಪರ್ಮಿಷನ್ ತಗೊಂಡು ಇಲ್ಲಿ ಒಂದು ಬ್ರಿಡ್ಜ್ ಕಟ್ಕೊಂಡು ಒಳಗಡೆ ಹೋಗ್ತಿದ್ರು. ಮತ್ತೆ ಬ್ರಿಡ್ಜ್ ಒಳಗಡೆ ತಗೊಂಡ್ಬಿಡೋರು. ಯಾರು ಒಳಗೆ ಪ್ರವೇಶನೂ ಮಾಡಕ್ಕಾಗ್ತಿರ್ಲಿಲ್ಲ. ಇದರಲ್ಲಿ ಸ್ವಾಸ್ಥ್ಯ ಇರ್ತಿತ್ತು. ಈಗಲೂ ಇಂಥದ್ದೊಂದು ಟೌನ್ಶಿಪ್ ಮಾಡಬಹುದು, ಒಳ್ಳೆ ಬಿಲ್ಡರ್ ಯೋಚನೆ ಮಾಡಿದ್ರೆ. ಇಲ್ಲಿ ಆಕ್ಸಿಡೆಂಟ್ಸ್ ಆಗೋದಿಲ್ಲ.
ಇಲ್ಲಿ ರಸ್ತೆಗಳ ನಡುವೆ ತುಂಬಾ ಚೆನ್ನಾಗಿರುತ್ತೆ. ಅಂತ ಸಂದರ್ಭ ಮುಂದೆ ಬರಬಹುದು. ಧನ್ಯವಾದ. ಅಹೋರಾತ್ರ.